ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಜೋಳದ ರೊಟ್ಟಿ ಹಾಗೂ ಎಣ್ಣೆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ನಾನು ಇಲ್ಲೊಂದು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸಣ್ಣ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಶೇಂಗಾ ಕಾಳು ಹಾಕ್ಕೊಳ್ಳಿ, ಹಸಿವೆ ಹಾಕ್ಕೊಳ್ಳಿ. ನಾನೇನು ಫ್ರೈ ಮಾಡ್ಕೋತಾ ಇಲ್ಲ. ಆ್ಯಂಡ್ ಒಂದು 2 ಸ್ಪೂನಷ್ಟು ಪುಟಾಣಿ ಹಾಕ್ಕೊಳ್ಳಿ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಒಂದು 4 ರಿಂದ 5 ಎಸಳಷ್ಟು ಬೆಳ್ಳುಳ್ಳಿ, ಒಂದು 2 ಎಸಳಷ್ಟು ಶುಂಠಿ, 1 ಎಸಳಷ್ಟು ಕರಿಬೇವು, ಆ್ಯಂಡ್ ಒಂದು ಸ್ವಲ್ಪ ತೊಳೆದಿಟ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಉಪ್ಪು ಹಾಕ್ಕೊಂಡು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಮಾಡ್ಕೊಳ್ಳಿ. ಇದು ಸಾಫ್ಟಾಗಿ ನುಣ್ಣಗಾಗಲಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸಾಫ್ಟಾಗಿಯೇ ಮಿಕ್ಸಿ ಮಾಡ್ಕೊಳ್ಳಿ ಇದನ್ನು. ಇವಾಗ ಇದು ಮಸಾಲೆ ರೆಡಿ ಆಯಿತು. ಇವಾಗ ನಾನು ಇಲ್ಲಿ ಬದನೆಕಾಯಿ ಚಿಕ್ಕದಾಗಿರುವೆ ತೊಗೊಂಡಿದ್ದೀನಿ, ಯಾಕಂದರೆ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಅಂತ. ಹೀಗೆ ಇದರಲ್ಲಿ ಸ್ವಲ್ಪ ಬದನೆಕಾಯಲ್ಲಿ ಹುಳ ಕೂಡ ಜಾಸ್ತಿ ಇರುತ್ತೆ, ಹಾಗೆ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಬೇಕಾದ್ರೆ ನೋಡಿ ಮಾಡ್ಕೊಳ್ಳಿ. ಈಗ ಒಂದು ಬದನೆಕಾಯಿ ಇರುತ್ತಲ್ಲ ಅದರಲ್ಲಿ ಇದರ 4 ಭಾಗ ಮಾಡ್ಕೊಳ್ಳಿ. ಸೊ ತುಂಬ ಏನು ತೆಗೆಯೋದು ಬೇಡ, ಹಾಗೆ 4 ಭಾಗ ಮಾಡಿಟ್ಕೊಳ್ಳಿ. ಸೊ ಈಗ ಮಸಾಲೆ ಏನಿರುತ್ತಲ್ಲ ಇವಾಗ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮಸಾಲೆನ. ಸ್ವಲ್ಪ ಮಸಾಲೆ ಗಟ್ಟಿ ಇತ್ತು, ಅದು ತುಂಬ ಸರಿ ಆಗಲ್ಲ, ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅವಾಗಲೇ ಆನಿಯನ್ ಏನು ಕಟ್ ಮಾಡ್ಕೊಂಡಿದ್ದಲ್ಲ ಅದರಲ್ಲಿ ಅರ್ಧಷ್ಟು ಆನಿಯನ್ ಹಾಕೋತಾ ಇದ್ದೀನಿ. ಆ್ಯಂಡ್ 1 ಚಮಚದಷ್ಟು ಗುರೆಳ್ ಪುಡಿ ಹಾಕೊಳ್ಳಿ. ನಮ್ಮೂರ ಕಡೆ ಇದಕ್ಕೆ ಕುಶನಿ ಪುಡಿ ಕೂಡ ಅಂತಾರೆ. ಆ್ಯಂಡ್ 1 ಚಮಚದಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು, ಆ್ಯಂಡ್ 1 ಚಮಚದಷ್ಟು ನಾನು ಇಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದು. ಆ್ಯಂಡ್ ಅರ್ಧ ಚಮಚದಷ್ಟು ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ. ಅರ್ಧ ಚಮಚದಷ್ಟು ಹುಣಸೆ ಹುಳಿನ ಹಾಕೋತಾ ಇದ್ದೀನಿ. ನಿಮಗೆ ಉಪ್ಪು ಮತ್ತು ಹುಳಿ ನಿಮ್ಮ ಟೇಸ್ಟ್ ವೈಸ್ ನೋಡಿ ಹಾಕ್ಕೊಳ್ಳಿ. ಇದಾದರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಮಸಾಲೆ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಲಿ. ಸೊ ಮಿಕ್ಸ್ ಆಗಿದ್ಮೇಲೆ ನಿಮ್ಗೆ ಉಪ್ಪು ಖಾರ ಹುಳಿ ಬೇಕು ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಇದು ಗಟ್ಟಿಯಾಗಿದೆ ಜಾಸ್ತಿ ಅಂತಂದು. ಇವಾಗೇನು ಬದನೆಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ 1/4 ಭಾಗ, ಸೊ ಅದನ್ನು ಈ ಸ್ಟಫಿಂಗ್ನ ನೀಟಾಗಿ ಅದು ಬದನೆಕಾಯಿ ಒಳಗಡೆ ಹೋಗೋಗೆ ನೀಟಾಗಿ ತುಂಬ್ಕೊಳ್ಳಿ. ಸ್ವಲ್ಪ ಅದು ಅಗಲ ಮಾಡಿಬಿಟ್ಟು ಅದನ್ನು ಇದು ಮಸಾಲೆನ ಅದಕ್ಕೆ ಫಿಲ್ ಮಾಡ್ಕೊಳ್ಳಿ. ಹೀಗೆ ಹೀರೆಕಾಯಿ ಪಲ್ಯ ಕೂಡ ಇದೇ ಥರ ಮಾಡೋದು. ಹೀರೆಕಾಯಿ ಎಣ್ಗಾಯಿ ಕೂಡ ಇದನ್ನೇ ಇದೇ ಥರ 4 ಭಾಗ ಕಟ್ ಮಾಡಿಬಿಟ್ಟು ಇದೇ ಮಸಾಲೆನೇ ಅದಕ್ಕೆ ಜಸ್ಟ್ ಆ್ಯಡ್ ಮಾಡಿದ್ರೆ ಹೀರೆಕಾಯಿ ಎಣ್ಗಾಯಿ ಅಂತ ಹೇಳ್ತಾರೆ. ಈ ಬದನೆಕಾಯಿಗೆ ಮಸಾಲೆ ಎಲ್ಲ ತುಂಬಿದಾದ್ಮೇಲೆ ಇದು ಮಸಾಲೆ ಎಕ್ಸ್ಟ್ರಾ ಏನಿರುತ್ತಲ್ಲ ಇದು ಹಾಗೆ ಇಟ್ಕೊಳ್ಳಿ. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದ್ಮೇಲೆ ಸ್ವಲ್ಪ 1 ಚಮಚ ಸಾಸಿವೆ ಜೀರಿಗೆ ಹಾಕ್ಕೊಂಡು ಆನಿಯನ್ ಏನು ರಿಮೈನಿಂಗ್ ಇತ್ತಲ್ಲ ಮೊದಲು ಆ ಆನಿಯನನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಆನಿಯನ್ ಫ್ರೈ ಆಗಲಿ. ಇದು ಆನಿಯನ್ ಫ್ರೈ ಆದಮೇಲೆ ನಾವು ಬದನೆಕಾಯಿ ಏನು ತುಂಬಿಟ್ಕೋತೀವಲ್ಲ ಸ್ಟಫಿಂಗ್ ಎಲ್ಲ, ಸೊ ಆ ಬದನೆಕಾಯಿನ ಸೊ ಇದರಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ. ಇದ್ರ ಜೊತೆಗೆ ಮಸಾಲೆ ಹಾಕಬೇಡಿ, ಇದು ಸ್ವಲ್ಪ ಬದನೆಕಾಯಿ ಫ್ರೈ ಆಗಲಿ. ಇವಾಗ ನೋಡಿ ಒಂದು 2 ನಿಮಿಷ ಫ್ರೈ ಆಗಲಿ. ಸೊ ಇವಾಗ ಬದನೆಕಾಯಿ ಕಲರ್ ಕೂಡ ಚೇಂಜ್ ಆಗಿದೆ, ಇವಾಗ ನೋಡ್ತಾ ಇದ್ದೀರಲ್ಲ. ಸೊ ಈ ಥರ ಇದು ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ ಏನು ಉಳಿದಿರುತ್ತಲ್ಲ ಸೊ ಅದು ಮಸಾಲನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಯಾಕಂದರೆ ಇದು ಮಸಾಲೆಗೆ ಕೊಬ್ಬರಿ ಶೇಂಗಾ ಎಲ್ಲ ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ ಆರಿದ್ಮೇಲೆ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ಅದನ್ನು ಹಾಕಿ ಬೇಯಕ್ಕೆ ಬಿಡಿ. ಅದು ಸ್ವಲ್ಪ ಹೊತ್ತು ಬೇಯಲಿ, ಹಾಗಾದರೆ ಬದನೆಕಾಯಿಗೆ ಮಸಾಲೆ ಎಲ್ಲ ನೀಟಾಗಿ ಹಿರ್ಕೊಳ್ಳುತ್ತೆ. ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಹೀಗೆ ಬೇಯಕ್ಕೆ ಬಿಡಿ. ಈಗ ಬೆಂದಮೇಲೆ ನೋಡ್ತಾ ಇದ್ದೀರಲ್ಲ ಬದನೆಕಾಯಿ ಕೂಡ ಫುಲ್ ಫ್ರೈ ಆಗಿದೆ, ನೀಟಾಗಿ ಬೆಂದಿದೆ ಅದು. ಆ್ಯಂಡ್ ಮಸಾಲೆ ಕೂಡ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಸೊ ಇಷ್ಟೇ ಇದೆ. ಇವಾಗ ಬದನೆಕಾಯಿ ಎಣ್ಗಾಯಿ ರೆಡಿ ಆಯಿತು. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡಿ. ಇದಕ್ಕೆ ಜೊತೆಗೆ ನಾನು ಜೋಳದ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಈ ಪಲ್ಯ ಚಪಾತಿ ಅಕ್ಕಿ ರೊಟ್ಟಿ ರೈಸ್ ಯಾವುದಕ್ಕಾದ್ರೂ ಚೆನ್ನಾಗಿ ತಿನ್ಬೋದು, ಚೆನ್ನಾಗೇ ಇರುತ್ತೆ ಟೇಸ್ಟು. ಸೊ ಈಗ ಜೋಳದ ರೊಟ್ಟಿಗೆ ನಾನು 1.5 ಕಪ್ಪಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸೊ ಇದು ಈ ಚಮಚದಿಂದ 2 ಚಮಚದಷ್ಟು ಹಿಟ್ಟು ಹಾಕೋತಾ ಇದ್ದೀನಿ. ಹಿಟ್ಟು ಒಂದು 3 ನಿಮಿಷ ಕುದಿಲಿ. ಕುದ್ದಾದ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಕಲ್ಲನ್ನ ನೀಟಾಗಿ ಒರೆಸ್ಕೊಂಡಿದ್ದೆ ಕೆಳಗಡೆ. ಇವಾಗ ನಾವು ಮಿಕ್ಸ್ ಮಾಡಿರ್ತೀವಲ್ಲ ಹಿಟ್ಟನ್ನು ಕೆಳಗಡೆ ನಾನು ಕಲ್ಲ ಮೇಲೆ ಹಾಕ್ಕೊಂಡ್ಬಿಟ್ಟು ರೊಟ್ಟಿನ ನಾದ್ಕೋತೀನಿ. ಇವಾಗ ಇದು ಹಿಟ್ಟು ಸ್ವಲ್ಪ ಗಂಟಾಗ್ತಿರುತ್ತೆ, ಸೊ ಹಾಗಾಗಿ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇದ್ದಾಗಲೇ. ಸೊ ಇದೊಂದು 5 ನಿಮಿಷ ಆರಕ್ಕೆ ಬಿಡಿ. ಇದು ಆರಕ್ಕೆ ಬಿಟ್ಮೇಲೆ ಒಂದು ಬೌಲಲ್ಲಿ ಈ ಥರ ನೀರು ತಗೊಂಡು ಇವಾಗ ಏನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದಿಲ್ಲ ನೀಟಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಇದು ಗಂಟಿರುತ್ತೆ ಸ್ವಲ್ಪ ಜೋಳದ ಹಿಟ್ಟು, ಹಾಗಾಗಿ ನೀಟಾಗಿ ನಾದ್ಕೊಂಡು ಈ ಥರ ಉಂಡೆ ಮಾಡಿ ಇಟ್ಕೊಳ್ಳಿ. ಚಪಾತಿ ಹಿಂಗೆ ಮಾಡ್ಕೋತೀವಲ್ಲ ಸೊ ಅದೇ ಥರ ಹಿಟ್ಟು ಈ ಥರ ಇಷ್ಟು ಸಾಫ್ಟ್ ಆಗಿದೆ, ಉದ್ದಕ್ಕೆ ಚೆನ್ನಾಗಿರುತ್ತೆ, ಈಸಿ ಆಗುತ್ತೆ. ಸೊ ಇದಾದಮೇಲೆ ಒಂದು ಸ್ವಲ್ಪ ನಾನು ಜೋಳದ ಹಿಟ್ಟು ತೊಗೊಂಡು ಅದನ್ನು ಕೆಳಗಡೆ ಮತ್ತು ಮೇಲ್ಗಡೆ ಹಾಕ್ಕೊತ ಈಗ ಉದ್ಕೊತ ಬನ್ನಿ. ನಿಧಾನಕ್ಕೆ ಉದ್ಕೊಳ್ಳಿ. ಜೋಳದ ಹಿಟ್ಟು ಸ್ವಲ್ಪ ರೊಟ್ಟಿದು ಹರಿದೋಗುತ್ತೆ ಫಸ್ಟ್ ಟೈಮ್ ಮಾಡೋರಿಗೆ. ಸೊ ನಿಧಾನಕ್ಕೆ ಉದ್ಕೊಳ್ಳಿ. ನಾನಿಲ್ಲಿ ವಿಡಿಯೋ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಜೋಳದ ರೊಟ್ಟಿ ತುಂಬ ಜನ ಮಾಡೋದು ಕಷ್ಟ ಅಂತ ಹೇಳ್ತಾರೆ, ಬಟ್ ಅಷ್ಟೊಂದೇನು ಕಷ್ಟ ಏನು ಆಗಲ್ಲ. ಫಸ್ಟ್ ಟೈಮ್ ಅನಿಸುತ್ತೆ, ಬಟ್ ಮಾಡ್ತಾ ಇದ್ದರೆ ರೂಢಿನೇ ಇರುತ್ತೆ ಇದು. ಈ ಥರ ನಾವು ಉತ್ತಿಟ್ಕೊಂಡಿದ್ದೀನಿ ರೊಟ್ಟಿ ಎಲ್ಲ. ಆ್ಯಂಡ್ ಹಂಚನ್ನ ಕಾಯಕ್ಕೆ ಇಟ್ಬಿಟ್ಟು ಸೊ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಒಂದು ಸ್ವಲ್ಪ ಒರೆಸಿ, ಹಂಗಾದ್ರೆ ರೊಟ್ಟಿ ರೋಸ್ಟ್ ಆಗಲ್ಲ, ಫುಲ್ ಬ್ಲ್ಯಾಕ್ ಆಗಲ್ಲ. ಸೊ ಇವಾಗ ಏನು ಉತ್ಕೊಂಡಿರ್ತೀವಲ್ಲ ಅದನ್ನು ಒಂದೊಂದೇ ಹಾಕಿಬಿಟ್ಟು ಮೇಲ್ಗಡೆ ಒಂದು ಸಾಫ್ಟ್ ಬಟ್ಟೆ ತೊಗೊಂಡು ಆ ಬಟ್ಟೆನ ನೀರಲ್ಲಿ ಎದ್ದು ರೊಟ್ಟಿಗೆ ಏನಿರುತ್ತಲ್ಲ ಸೈಡಿಗೆ ಹಚ್ಕೊತ ಬನ್ನಿ ಫುಲ್ ಮೇಲ್ಗಡೆ. ಇವಾಗ 2 ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ಫ್ಲೇಮ್ ಜಾಸ್ತಿನೇ ಇಟ್ಟೆ ಬೇಯಿಸ್ಕೊಳ್ಳಿ ಇದನ್ನ. ಹಾಗಾದ್ರೆ ಜೋಳದ ರೊಟ್ಟಿ ನೀಟಾಗಿ ಬೇಯೋದು. ಸೈಡಿಗೆ ಎಲ್ಲ ಸ್ವಲ್ಪ ಒಂದು ಬಟ್ಟೆ ತೊಗೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ತಾ 2 ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ಇದೇ ಥರ ಎಲ್ಲ ರೊಟ್ಟಿ ಬೇಯಿಸಿಟ್ಕೊಳ್ಳಿ.
ನೆಕ್ಸ್ಟ್ ಪ್ಲೇಟ್ ಹಚ್ಕೋತಾ ಇದ್ದೀನಿ ಇಲ್ಲಿ ನಾನು. ಪ್ಲೇಟಿಗೆ ನಾನು ಇಲ್ಲಿ ಆನಿಯನ್ನು ಮತ್ತು ಸೌತೆಕಾಯಿ ಜೊತೆಗೆ ಕೆಂಪು ಚಟ್ನಿ ಹಚ್ತಾ ಇದ್ದೀನಿ. ಕೆಂಪು ಚಟ್ನಿ ನಾವು ಮೊದಲೇ ಮನೇಲೇ ಮಾಡಿಟ್ಕೊಂಡಿರ್ತೀವಿ. ನಾವು ಅತ್ತೆ ಮಾಡಿ ಕಳಿಸ್ತಾರೆ ನನಗೆ ಪ್ರತಿ ಸಲನೂ ಬರಬೇಕಾದ್ರೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಕೆಂಪು ಚಟ್ನಿ ಚೆನ್ನಾಗಿರುತ್ತೆ. ಅದು ಇವಾಗೇನು ಬದನೇಕಾಯಿ ಪಲ್ಯ ಮಾಡಿರ್ತೀವಲ್ಲ, ಬದನೇಕಾಯಿ ಪಲ್ಯ ಹಾಕ್ಕೊಂಡು ರೊಟ್ಟಿ ಹಾಕ್ಕೊಂಡು ಟೇಸ್ಟ್ ನೋಡಿ ಚೆನ್ನಾಗೇ ಇರುತ್ತೆ. ಫಸ್ಟ್ ಟೈಮ್ ಮಾಡೋರಿಗಂತೂ ಪಲ್ಯ ಮಾಡೋಕ್ಕೆ ತುಂಬ ಈಸಿ, ರೊಟ್ಟಿ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಚೆನ್ನಾಗೇ ಬರುತ್ತೆ ರೊಟ್ಟಿ. ಈ ಥರ ಮಾಡಿಬಿಟ್ಟು ನಿಮ್ಮ ಮನೇಲಿ ಯಾರಿಗಾದ್ರೂ ಟೇಸ್ಟ್ ಮಾಡೋಕ್ಕೆ ಕೊಡಿ, ನಿಮ್ಮ ಹಸ್ಬೆಂಡ್ ಮನೇಲಿ ಫ್ಯಾಮಿಲಿ ಯಾರು ಇರ್ತಾರಲ್ಲ. ಟೇಸ್ಟ್ ಅಂದರೆ ಸೂಪರ್ ಆಗಿರುತ್ತೆ. ಬಟ್ ನಮ್ಮ ಕಡೆ ಎಲ್ಲ ಇದು ಕಾಮನ್ಗೆ, ಬಟ್ ಬೆಂಗಳೂರು ಸೈಡೆಲ್ಲ ಈ ಥರ ಸಿಗೋದೇ ಕಷ್ಟ. ಸೊ ಹಾಗಾಗಿ ಈ ಥರ ಟ್ರೈ ಮಾಡಿ ಒಂದ್ಸಲ ನಿಮ್ಮ ಮನೇಲಿ ಕೂಡ, ಆ್ಯಂಡ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಪಲ್ಯ ಜೊತೆ ಬರೀ ರೊಟ್ಟಿ ಅಷ್ಟೇ ಇಲ್ಲ, ಚಪಾತಿ ಮತ್ತು ರೈಸು, ರಾಗಿ ರೊಟ್ಟಿ ಯಾವುದಕ್ಕಾರ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.